5 marks questions are important points ಅಂತ ಕರಿತೀವಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಫ್ರೆಂಡ್ಸ್, 5 ಮಾರ್ಕ್ಸ್ ಕ್ವಶನ್ ಗಳ ಕ್ಯಾಲ್ಕುಲೇಷನ್ ಹೌದು, ಹೋಲ್ಡಿಂಗ್ ಕಂಪನಿ ಕ್ಯಾಲ್ಕುಲೇಷನ್ ಮಾಡಬೇಕಾದಂತಹ ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೌದು. ಅಂದ್ರೆ ನಾವು ಹೋಲ್ಡಿಂಗ್ ಕಂಪನಿಯ ಅಕೌಂಟ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ ಈ 5 ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಯಾವ ಪಾಯಿಂಟ್ಗಳು ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುವು ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುವು ಅಂದಾಗ ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮೆಜಾರಿಟಿ ಇಂಟ್ರೆಸ್ಟ್ ಅಂಡ್ ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಯಬೇಕಾಗುತ್ತೆ. ಮೆಜಾರಿಟಿ ಅಂಡ್ ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಯಬೇಕಾಗುತ್ತೆ. ಒಂದು ನಾವು ಮೆಜಾರಿಟಿ ಇಂಟ್ರೆಸ್ಟ್ ಮತ್ತು ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಯಬೇಕು. ಎರಡು, ನಾವು ಟೈಮ್ ರೇಷಿಯೋನ ಕಂಡುಹಿಡಿಯಬೇಕು. ಇದಕ್ಕೆ ಇನ್ನೊಂದು ಹೆಸರು ಏನಂತೀವಂದ್ರೆ ಪೀರಿಯಡ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಪೀರಿಯಡ್ ರೇಷಿಯೋನ ಕಂಡುಹಿಡಿಯಬೇಕಾಗುತ್ತೆ. ಅದೇ ರೀತಿ ನಾವು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಫಸ್ಟ್ ಮೆಜಾರಿಟಿ ಮೈನಾರಿಟಿ ಇಂಟ್ರೆಸ್ಟ್, ಎರಡು ಟೈಮ್ ರೇಷಿಯೋ ಪೀರಿಯಡ್ ರೇಷಿಯೋ, ಮೂರು ಪ್ರೀ ಅಕ್ವಿಜಿಷನ್ ರಿಸರ್ವ್, ಪ್ರೀ ಅಕ್ವಿಜಿಷನ್ ರಿಸರ್ವ್, ಪ್ರೀ ಅಕ್ವಿಜಿಷನ್ ರಿಸರ್ವ್ ಅಂಡ್ ಪೋಸ್ಟ್ ಅಕ್ವಿಜಿಷನ್ ರಿಸರ್ವ್ ಅನ್ನ ಕಂಡುಹಿಡಿಯಬೇಕಾಗುತ್ತೆ. ಪೋಸ್ಟ್ ಅಕ್ವಿಜಿಷನ್ ರಿಸರ್ವ್ ಅನ್ನ ಕಂಡುಹಿಡಿಯಬೇಕು ಅಥವಾ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರೀ ಅಕ್ವಿಜಿಷನ್ ರಿಸರ್ವ್ ಅಂದ್ರೆ ಕಂಪನಿಯನ್ನ ನಾವು ಖರೀದಿ ಮಾಡೋಕ್ಕಿಂತ ಮೊದಲು ಅಥವಾ ಕಂಪನಿಯಲ್ಲಿ ನಾವು ಷೇರುಗಳನ್ನ ಖರೀದಿ ಮಾಡೋಕ್ಕಿಂತ ಮೊದಲು, ನಾವು ಕಂಪನಿಯನ್ನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮೊದಲು ರಿಸರ್ವ್ ಎಷ್ಟಿರುತ್ತಲ್ಲ ಅದಕ್ಕೆ ನಾವು ಹೇಳ್ತೀವಿ ಪ್ರೀ ಅಕ್ವಿಜಿಷನ್ ರಿಸರ್ವ್ ಎಷ್ಟಿದೆ ಅಂತ ನೋಡಬೇಕು. ಕಂಪನಿಯನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಿ, ಕಂಪನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅದೇ ಸಬ್ಸಿಡರಿ ಕಂಪನಿಯಲ್ಲಿ ನಾವು ಓನ್ಲಿ ನಮ್ಮ ಡಾಟಾ ಏನಿರುತ್ತಂದ್ರೆ ನಮ್ಮ ಡಾಟಾ ಫೋಕಸ್ ಏನಿರುತ್ತದೆ ಸಬ್ಸಿಡರಿ ಕಂಪನಿ ಆಗಿರುತ್ತಾ. ನಾವು ಸಬ್ಸಿಡರಿ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಏನಾಗುತ್ತೆ ರಿಸರ್ವ್, ಅದು ಪೋಸ್ಟ್ ಅಕ್ವಿಜಿಷನ್ ರಿಸರ್ವ್ ಆಗಿರುತ್ತೆ. ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲೇ ರಿಸರ್ವ್ ಅನ್ನ ಕಂಡುಹಿಡಿಯಬೇಕು, ಇನ್ವೆಸ್ಟ್ ಮಾಡಿದ ನಂತರ ರಿಸರ್ವ್ ಅನ್ನ ಕಂಡುಹಿಡಿಯಬೇಕು. ರಿಸರ್ವ್ ಅಂತಂದ್ರೆ ಕಾಯಿತ ನಿಧಿಗಳನ್ನ ಕಂಡುಹಿಡಿಯಬೇಕು. ನಾಲ್ಕನೇದು ಪ್ರೀ ಅಕ್ವಿಜಿಷನ್ ಪ್ರಾಫಿಟ್ ಅನ್ನ ಕಂಡುಹಿಡಿಯೋದು. ಪ್ರೀ ಅಕ್ವಿಜಿಷನ್ ಪ್ರಾಫಿಟ್ ಅಂಡ್ ಪೋಸ್ಟ್ ಅಕ್ವಿಜಿಷನ್ ಪ್ರಾಫಿಟ್ ಅನ್ನ ಕಂಡುಹಿಡಿಯಬೇಕು. ಪ್ರಾಫಿಟ್ ಅನ್ನ ಕಂಡುಹಿಡಿಯಬೇಕು. ನಾವು ಏನ್ ಮಾಡಬೇಕು ಅಂತಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಪ್ರೀ ಅಕ್ವಿಜಿಷನ್ ಪ್ರಾಫಿಟ್, ಪೋಸ್ಟ್ ಅಕ್ವಿಜಿಷನ್ ಪ್ರಾಫಿಟ್ ಅನ್ನ ಕಂಡುಹಿಡಿಯಬೇಕು. ಪ್ರೀ ಅಕ್ವಿಜಿಷನ್ ಪ್ರಾಫಿಟ್ ಅಂತಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮೊದಲು ಸಬ್ಸಿಡರಿ ಕಂಪನಿಯಲ್ಲಿರುವಂತಹ ಪ್ರಾಫಿಟ್ ಪ್ರೀ ಅಕ್ವಿಜಿಷನ್ ಪ್ರಾಫಿಟ್, ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅಥವಾ ಖರೀದಿ ಮಾಡಿದ ಮೇಲೆ ಅಲ್ಲಿ ಬರುವಂತಹ ಪ್ರಾಫಿಟ್ ಪೋಸ್ಟ್ ಅಕ್ವಿಜಿಷನ್ ಪ್ರಾಫಿಟ್, ಇದನ್ನು ಕಂಡುಹಿಡಿಯಬೇಕು. ನೆಕ್ಸ್ಟ್ 5ನೇ ಪಾಯಿಂಟ್ ನಾವು ಚಾರ್ಟ್ ಆಫ್ ಮೆಜಾರಿಟಿ ಅಂಡ್ ಮೈನಾರಿಟಿ ಇಂಟ್ರೆಸ್ಟ್ ಅನ್ನು ಹಾಕಬೇಕು. ಚಾರ್ಟ್ ಆಫ್ ಮೆಜಾರಿಟಿ ಅಂಡ್ ಮೈನಾರಿಟಿ ಇಂಟ್ರೆಸ್ಟ್ ಹಾಕಬೇಕು. ಮೈನಾರಿಟಿ ಇಂಟ್ರೆಸ್ಟ್ ಹಾಕಬೇಕು ಅಂದ್ರೆ ಈ ಚಾರ್ಟ್ ನಲ್ಲಿ ನಾವು ಮೆಜಾರಿಟಿ ಶೇರ್ ಯಾರಿದ್ದಾವ, ಮೈನಾರಿಟಿ ಶೇರ್ ಯಾರಿದ್ದಾವ, ಈ ಚಾರ್ಟ್ ನಲ್ಲಿ ನಾವು ಮೆಜಾರಿಟಿ, ಈ ಚಾರ್ಟ್ ನಲ್ಲಿ ಮೆಜಾರಿಟಿ ಪ್ರಾಫಿಟ್ ಯಾರಿದೆ, ಮೈನಾರಿಟಿ ಪ್ರಾಫಿಟ್ ಯಾರಿದೆ ಅಂತ ಚಾರ್ಟ್ ಗಳ ಮೂಲಕ ಕಂಡುಹಿಡಿಯಬೇಕು. ಅದೇ ರೀತಿ 6th one ನಾವಿಲ್ಲಿ ಗುಡ್ ವಿಲ್ ಕಂಡುಹಿಡಿಯಬೇಕು ಅಥವಾ ರಿಸರ್ವ್ ಅನ್ನ, ಕ್ಯಾಪಿಟಲ್ ರಿಸರ್ವ್ ಅನ್ನ ಕಂಡುಹಿಡಿಯಬೇಕು. ಕ್ಯಾಪಿಟಲ್ ರಿಸರ್ವ್ ಅನ್ನ ಕಂಡುಹಿಡಿಯಬೇಕು. ಮತ್ತೆ ನಾವೇನು ಮಾಡಬೇಕು, ಇಲ್ಲಿ 7th one ಏನು ನೋಡಬೇಕು ಅಂದ್ರೆ ಇಲ್ಲಿ ನಾವು ಅನ್ರಿಯಲೈಸ್ಡ್ ಪ್ರಾಫಿಟ್ ಅನ್ನ ಟ್ರೀಟ್ಮೆಂಟ್ ಮಾಡೋದಿರುತ್ತಾ. ಅನ್ರಿಯಲೈಸ್ಡ್ ಪ್ರಾಫಿಟ್ ಟ್ರೀಟ್ಮೆಂಟ್, ಅನ್ರಿಯಲೈಸ್ಡ್ ಪ್ರಾಫಿಟ್ ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಬೇಕು.
ಚಾಪ್ಟರ್ ನಲ್ಲಿ. ಇಷ್ಟು ನಾವು ಮುಖ್ಯವಾಗಿ ಮಾಡಬೇಕಾದಂತ ಕ್ಯಾಲ್ಕುಲೇಷನ್ಸ್. ಇನ್ನೊಂದಿದೆ ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು, ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇಷ್ಟೆಲ್ಲ ಕ್ಯಾಲ್ಕುಲೇಷನ್ಸ್ ಗಳನ್ನ ನಾವು ಮಾಡಬೇಕು. ಈ ಚಾಪ್ಟರ್ ನಲ್ಲಿ ಮುಖ್ಯವಾಗಿ ನಾವು ಮೆಜಾರಿಟಿ ಅಂಡ್ ಮೈನಾರಿಟಿ ಇಂಟ್ರೆಸ್ಟ್ ರೇಷಿಯೋವನ್ನು ಕಂಡುಹಿಡಿಯಬೇಕು. ನೆಕ್ಸ್ಟ್ ಇಲ್ಲಿ ನಾವು ಟೈಮ್ ರೇಷಿಯೋ ಅಥವಾ ಪೀರಿಯಡ್ ರೇಷಿಯೋವನ್ನು ಕಂಡುಹಿಡಿಯಬೇಕು. ಮೂರನೇದು ಪ್ರೀ ಅಕ್ವಿಜಿಷನ್ ರಿಸರ್ವ್ ಅಂಡ್ ಪೋಸ್ಟ್ ಅಕ್ವಿಜಿಷನ್ ರಿಸರ್ವ್ ಕಂಡುಹಿಡಿಯಬೇಕು. ನಾಲ್ಕನೇದು ಪ್ರೀ ಅಕ್ವಿಜಿಷನ್ ಪ್ರಾಫಿಟ್ ಅಂಡ್ ಪೋಸ್ಟ್ ಅಕ್ವಿಜಿಷನ್ ಪ್ರಾಫಿಟ್ ಅನ್ನು ಕಂಡುಹಿಡಿಯಬೇಕು. ಐದನೇದು ಚಾರ್ಟ್ ಆಫ್ ಮೆಜಾರಿಟಿ ಅಂಡ್ ಮೈನಾರಿಟಿ ಇಂಟ್ರೆಸ್ಟ್ ಅನ್ನು ಕಂಡುಹಿಡಿಯಬೇಕು. ಆರನೇದು ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್ ಅನ್ನು ಕಂಡುಹಿಡಿಯಬೇಕು. ಏಳನೇದು ಅನ್ರಿಯಲೈಸ್ಡ್ ಪ್ರಾಫಿಟ್ ಅನ್ನು ಕಂಡುಹಿಡಿಯಬೇಕು. 8 ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್ ಅನ್ನು ತಿಳ್ಕೊಂಡ್ರೆ ನೀವು ಈಸಿಯಾಗಿ 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಅಟೆಂಡ್ ಮಾಡಬಹುದು ಮತ್ತು ಅಥವಾ ಈಸಿಯಾಗಿ ಈ ಚಾಪ್ಟರ್ ಟೋಟಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಇಲ್ಲಿ 5 ಮಾರ್ಕ್ಸ್ ಗೆ ಮೆಜಾರಿಟಿ ಅಥವಾ ಮೈನಾರಿಟಿ ಇಂಟ್ರೆಸ್ಟ್ ಹೇಳ್ಬೋದು. ನಿಮಗೆ 5 ಮಾರ್ಕ್ಸ್ ಗೆ ಟೈಮ್ ರೇಷಿಯೋ ಅಥವಾ ಪೀರಿಯಡ್ ರೇಷಿಯೋ ಅಂತ ಹೇಳ್ಬೋದು. 5 ಮಾರ್ಕ್ಸ್ ಗೆ ಪ್ರೀ ಅಕ್ವಿಜಿಷನ್ ರಿಸರ್ವ್ ಅಥವಾ ಪ್ರಾಫಿಟ್ ಪೋಸ್ಟ್ ಅಕ್ವಿಜಿಷನ್ ರಿಸರ್ವ್ ಅಂತ ಹೇಳ್ಬೋದು. 5 ಮಾರ್ಕ್ಸ್ ಗೆ ಪ್ರೀ ಅಕ್ವಿಜಿಷನ್ ಪ್ರಾಫಿಟ್ ಅಥವಾ ಪೋಸ್ಟ್ ಅಕ್ವಿಜಿಷನ್ ಪ್ರಾಫಿಟ್ ಅಂತ ಹೇಳ್ಬೋದು, ಅಥವಾ ಚಾರ್ಟ್ ಅನ್ನ ಕೇಳಬಹುದು, ಅಥವಾ ಗುಡ್ ವಿಲ್ ಅನ್ನ ಕೇಳಬಹುದು. ಈ 5ರಲ್ಲಿ 6ರಲ್ಲಿ ಯಾವ್ದಾದ್ರು ಕೇಳಬಹುದು. ಆದರೆ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಪ್ರೀ ಅಕ್ವಿಜಿಷನ್ ರಿಸರ್ವ್ ಅಂಡ್ ಪೋಸ್ಟ್ ಅಕ್ವಿಜಿಷನ್ ರಿಸರ್ವ್ ಅನ್ನ ಕೇಳಬಹುದು, ಪ್ರೀ ಅಕ್ವಿಜಿಷನ್ ಪ್ರಾಫಿಟ್ ಅಥವಾ ಪೋಸ್ಟ್ ಅಕ್ವಿಜಿಷನ್ ಪ್ರಾಫಿಟ್ ಕೇಳಬಹುದು, ಅಥವಾ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಅನ್ನ ಕೇಳಬಹುದು. ನಾವು ಒಂದೊಂದಾಗಿ ಎಲ್ಲವನ್ನ 5 ಮಾರ್ಕ್ಸ್ ಸ್ಟಡಿ ಮಾಡಿಬಿಟ್ಟು ನೆಕ್ಸ್ಟ್ ನಾವು 15 ಮಾರ್ಕ್ಸ್ ಅನ್ನ ನೋಡೋಣ ಅಂತ. ಈಗ 5 ಮಾರ್ಕ್ಸ್ ನ ಕ್ವಶನ್ಸ್ ಅಂತ ಬಂದೆ. 5 ಮಾರ್ಕ್ಸ್ ಕ್ವಶನ್ಸ್ ನಲ್ಲಿ ಏನೇನು ಬರುತ್ತೆ ಅಂತ ಆಯ್ತು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದೇ. ಈಗ ನಾವು ಏನ್ ಮಾಡೋದು ಅಂದ್ರೆ ಫಸ್ಟ್ ಮೆಜಾರಿಟಿ ಅಂಡ್ ಮೈನಾರಿಟಿ ಇಂಟ್ರೆಸ್ಟ್ ರೇಷಿಯೋನ ನೋಡೋಣ. ಮೆಜಾರಿಟಿ ಅಂಡ್ ಮೈನಾರಿಟಿ ಇಂಟ್ರೆಸ್ಟ್ ರೇಷಿಯೋನ ನೋಡೋಣ ಫ್ರೆಂಡ್ಸ್. ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ಯಾಕಂದ್ರೆ ನಾವು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ಈಗ ಮೆಜಾರಿಟಿ ಅಂಡ್ ಮೈನಾರಿಟಿ ರೇಷಿಯೋ ಕ್ವಶನ್ ಇದೆ. ಕ್ವಶನ್ 5 ಮಾರ್ಕ್ಸ್ ಬರುವಂತ ಕ್ವಶನ್ ಇದು. ಕ್ವಶನ್ ಏನಂದ್ರೆ ಎಚ್ ಕಂಪನಿ ಪರ್ಚೇಸ್ 5,000 shares of a company limited. Shares of S company limited. Bracket में S company has 7,500 shares of rupees 10 each. Calculate majority and minority ratio. Calculation of majority and minority ratio ದಲ್ಲಿ ಕ್ವಶನ್ ಏನಿದೆ, H ಕಂಪನಿ ಅಂತಂದ್ರೆ ನಾವು ಡಿನೋಮಿನೇಷನ್ ಬಳಸೋದು ಏನದು, H ಅಂತ ಹೋಲ್ಡಿಂಗ್ ಕಂಪನಿ ಪರ್ಚೇಸ್ಡ್ 5,000 shares of S company limited. S company limited ನಲ್ಲಿರುವಂತಹ ಎಷ್ಟು ಸಾವಿರ ಷೇರುಗಳನ್ನ 5,000 ಷೇರುಗಳನ್ನ ಖರೀದಿ ಮಾಡಿದೆ ಅಂತ ಹೇಳ್ತಾನ. ಅಂದ್ರೆ ಎಸ್ ಕಂಪನಿಯಲ್ಲಿ ಎಷ್ಟಿದೆ, ಇನ್ನೊಂದು ಬ್ರಾಕೆಟ್ ನಲ್ಲಿ ಹೇಳ್ತಾನೆ ಎಸ್ ಕಂಪನಿ ಲಿಮಿಟೆಡ್ ಹ್ಯಾಸ್ 7,500 shares only. ಎಸ್ ಕಂಪನಿಯಲ್ಲಿ ಎಷ್ಟು ಶೇರ್ ಇದಾವ, 7,500 ಶೇರ್ ಇದಾವ. ಒಂದು ಶೇರಿಗೆ 10 ರೂಪಾಯಿ ಅಂತ ಹೇಳ್ತಾನ. ಈಗ ಮೆಜಾರಿಟಿ ಅಂಡ್ ಮೈನಾರಿಟಿ ಇಂಟ್ರೆಸ್ಟ್ ಕಂಡುಹಿಡಿಯೋದು. ಇದು ಕಂಡುಹಿಡಿಯಬೇಕಾದ್ರೆ ನಾವು ಕಾಮನ್ ಆಗಿ 3 ಕಾಲಂಗಳನ್ನ ಹಾಕೊಳ್ಳೋಣ. 3 ಕಾಲಂಗಳು. ಇಲ್ಲಿ ಟೋಟಲ್ ಮೆಜಾರಿಟಿ ಅಂಡ್ ಮೈನಾರಿಟಿ ಅಂತ ಹೇಳ್ತಾರೆ. ಮೈನಾರಿಟಿ 3 ಕಾಲಂಗಳನ್ನ ಹಾಕಿದ್ದೀವಿ. ಟೋಟಲ್ ಶೇರ್ಸ್
ಎಷ್ಟಿದಾವೆ 7500 ಶೇರ್ಸ್ ಇದಾವ. ಇದರಲ್ಲಿ ಎಚ್ ಕಂಪನಿ ಎಷ್ಟು ಶೇರ್ಗಳನ್ನು ಖರೀದಿ ಮಾಡಿತು 5000 ಶೇರ್ಸ್. ಎಚ್ ಕಂಪನಿ ಎಷ್ಟು ಖರೀದಿ ಮಾಡಿತು 5000 ಶೇರ್ಸ್. ಉಳಿದಿದ್ದ ಎಷ್ಟು ಶೇರು 2000. 700 ಶೇರು 1000 ಶೇರ್ನಲ್ಲಿ 5000 ಎಚ್ ಕಂಪನಿಯ ಶೇರ್ಗಳನ್ನು ಉಳಿದ ಶೇರ್ಗಳು ಯಾವುದು ಎಷ್ಟು 2500 ಶೇರ್ಗಳು. ಯಾವ ಕಂಪನಿಯು ಎಸ್ ಕಂಪನಿಯು. ಈಗ ರೇಷಿಯೋ ಹೇಳ್ರಿ. ರೇಷಿಯೋ ಹೇಳ್ಬೇಕಂದ್ರೆ 2500 ಮೊದಲೇ 2500 2500 ಎರಡೇ 5000. ರೇಷಿಯೋ ಎಷ್ಟು ಇದಕ್ಕಂದ್ರೆ 2:1. ಮೆಜಾರಿಟಿ ಇಸ್ 2 ರೇಷಿಯೋ ಮೈನಾರಿಟಿ 1. ಮೆಜಾರಿಟಿ ಟು ಮೈನಾರಿಟಿ 1. ಇದು ನಿಮಗೆ 5 ಮಾರ್ಕ್ಸ್ ಕೇಳುವಂತ ಕ್ವಶನ್ ಆಗಿರುತ್ತಾ. ಇದು ಮೆಜಾರಿಟಿ ಮತ್ತು ಮೈನಾರಿಟಿ ರೇಷಿಯೋ. ಇನ್ನೊಂದು ಕ್ವಶನ್ ಅನ್ನ ನೋಡೋಣ. ಮೆಜಾರಿಟಿ ಮತ್ತು ಮೈನಾರಿಟಿ ರೇಷಿಯೋ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನ್ ನೋಡೋಣ. Say H company purchased 50,000 shares. H company purchased 50,000 shares of S company limited. S company has 60,000 shares. 60,000 shares of rupees 10 each. Friends, ಈಗ ನಾವು ಮೆಜಾರಿಟಿ ಮತ್ತು ಮೈನಾರಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡಿದೀವಲ್ಲ. ಸೇಮ್ ಯಾವ ರೀತಿ ಅಂದ್ರೆ 3 ಕಾಲಮ್ ಅನ್ನು ಹಾಕೊಳ್ಳಿ. ಇಲ್ಲಿ ಟೋಟಲ್ ಮೆಜಾರಿಟಿ ಮೈನಾರಿಟಿ ಓಕೆ. ಟೋಟಲ್ ಎಷ್ಟು ಸಾವಿರ ಸೇರ್ ಇದಾವೆ 60,000 ಸೇರ್ಸ್ ಇದಾವೆ. ಈ 60,000 ಸೇರ್ಸ್ ನಲ್ಲಿ ಎಚ್ ಕಂಪನಿ ಎಷ್ಟು ಶೇರ್ಗಳನ್ನು ಪರ್ಚೇಸ್ ಮಾಡಿದೆ 50,000 ಶೇರ್ಗಳನ್ನು ಪರ್ಚೇಸ್ ಮಾಡಿದೆ. ಉಳಿದಿದ್ದೆಷ್ಟು 10,000 ಶೇರ್ಸ್. ಅಂದ್ರೆ 10,005 ರೇಷಿಯೋ ಹೇಳ್ರಿ. ಮೆಜಾರಿಟಿ ಮತ್ತು ಮೈನಾರಿಟಿ ರೇಷಿಯೋ ಎಷ್ಟು ಅಂದ್ರೆ 5:1 ಅಂತ. ಮೆಜಾರಿಟಿ is 5, minority is 1. ಇದು 5 ಮಾರ್ಕ್ಸ್ ಬರುವಂತಹ ಪ್ರಾಬ್ಲಮ್. ಮೆಜಾರಿಟಿ ಮತ್ತು ಮೈನಾರಿಟಿ ರೇಷಿಯೋನ ಕಂಡುಹಿಡಿಯಿರಿ ಅಂದ್ರೆ 5:1 ಈ ತರ ಕಂಡುಹಿಡಿಯಬೇಕು. ಎರಡನೇ ಪಾಯಿಂಟ್ ಏನು ಟೈಮ್ ಅಥವಾ ಪೀರಿಯಡ್ ರೇಷಿಯೋ ಅಂತ ಹೇಳಿದೆ. ಟೈಮ್ ಅಥವಾ ಪೀರಿಯಡ್ ರೇಷಿಯೋ ಯಾವ ರೀತಿ ಕಂಡುಹಿಡಿಯಬೇಕು ಅಂತ ಹೇಳ್ಬಿಟ್ಟು ಟೈಮ್ ಅಥವಾ ಪೀರಿಯಡ್ ರೇಷಿಯೋ ಯಾವ ರೀತಿ ಕಂಡುಹಿಡಿಯಬೇಕು ಎಂಬುದನ್ನ ನೋಡೋಣ ಫ್ರೆಂಡ್ಸ್. ಎರಡನೇದು ಯಾವುದು ಟೈಮ್ ರೇಷಿಯೋ. ಟೈಮ್ ಬಾರ್ ಪೀರಿಯಡ್ ರೇಷಿಯೋ ಅನ್ನ ಕಂಡುಹಿಡಿಯೋದು. ಟೈಮ್ ಆರ್ ಪೀರಿಯಡ್ ರೇಷಿಯೋ ನಿಮ್ಮಿಂದ 5 ಮಾರ್ಕ್ಸ್ಗೆ ಕೇಳಬಹುದು. ಟೈಮ್ ಅಥವಾ ಪೀರಿಯಡ್ ರೇಷಿಯೋ. ಇದಕ್ಕ ಕ್ವಶನ್ ನೋಡಿ. ಕ್ವಶನ್ ಕೇಳ್ತಾನೆ H company purchased H company purchased or acquired Y company or S company. H ಅಂದ್ರೆ holding company, purchased S company on 1/4/2017 ಅಂತ ಕೊಟ್ಟ. ಕ್ಯಾಲ್ಕುಲೇಟ್ ಟೈಮ್ ಆರ್ ಪೀರಿಯಡ್ ರೇಷಿಯೋ. ಇಲ್ಲಿ ನಾವು ಟೈಮ್ ಆರ್ ಪೀರಿಯಡ್ ರೇಷಿಯೋದಲ್ಲಿ ಇದು ಫುಲ್ ಪೀರಿಯಡ್. ಯಾವಾಗ ಓಪನಿಂಗ್ ನಮ್ಮ ನೋಡ್ರಿ ಫೈನಾನ್ಷಿಯಲ್ ಇಯರ್ ಯಾವುದು ನಾವು ಇಂಪಾರ್ಟೆಂಟ್ ಆಗಿ ನಾವು ಅಕೌಂಟ್ಸ್ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಇರುತ್ತಲ್ಲ, ಆ ಫೈನಾನ್ಷಿಯಲ್ ಇಯರ್ ಯಾವಾಗ ಏನಾಗಿರುತ್ತಾ ಫೈನಾನ್ಷಿಯಲ್ ಇಯರ್ ನಮಗ ಇಂಪಾರ್ಟೆಂಟ್ ಆಗುತ್ತಾ. ಫೈನಾನ್ಷಿಯಲ್ ಇಯರ್ ಇಂಪಾರ್ಟೆಂಟ್ ಆಗುತ್ತಾ. ನಮ್ಮ ಫೈನಾನ್ಷಿಯಲ್ ಇಯರ್ ಯಾವಾಗ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಏನಾಗುತ್ತಾ 1/4/2000 ನಿಂದನೇ ಚಲುವಾಗುತ್ತೆ. 1/4/2014, 2017, 2018 ಯಾವ ವರ್ಷ
ಫಸ್ಟ್ ಏಪ್ರಿಲ್ ಶುರುವಾಗ್ಬಿಟ್ಟು ಮುಗಿಯೋದಿಗೆ 31 ಮಾರ್ಚ್ಗೆ ಮುಗಿಯುತ್ತಾ. ಇದು ನಮ್ಮ ಫೈನಾನ್ಸ್ ಇಯರ್ ಆಗಿದೆ. ಇದಕ್ಕೂ ಸಹ 12 ಮಂತ್ಸ್ ಪೀರಿಯಡ್ ಅನ್ನು ಹೊಂದಿರುತ್ತೆ ವರ್ಷದಲ್ಲಿ. ಫ್ರೆಂಡ್ಸ್, ಫೈನಾನ್ಸಿಯಲ್ ಇಯರ್ ಯಾವಾಗಲೂ ಏಪ್ರಿಲ್ 1 ಇಂದ ಶುರುವಾಗ್ಬಿಟ್ಟು ಮಾರ್ಚ್ 31ಕ್ಕೆ ಎಂಡ್ ಆಗುತ್ತೆ. ಅದು ಯಾವುದೇ ವರ್ಷ ಇರಬಹುದು ನೋಡಿ. 2017ರಲ್ಲಿ ಶುರುವಾದ್ರೆ 2018ಕ್ಕೆ ಎಂಡ್ ಆಗುತ್ತಾ, 2018ರಲ್ಲಿ ಶುರುವಾದ್ರೆ 2019ಕ್ಕೆ ಎಂಡ್ ಆಗುತ್ತಾ, 2019ರಲ್ಲಿ ಶುರುವಾದ್ರೆ 2020ಕ್ಕೆ ಎಂಡ್ ಆಗುತ್ತಾ. ಇದು ನೆನಪಿಟ್ಕೋಬೇಕು. ಇಲ್ಲಿ ಯಾವಾಗ ಎಚ್ ಕಂಪನಿಯು ಷೇರುಗಳನ್ನ ಪರ್ಚೇಸ್ ಮಾಡಿದೆ, ಇಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ ಗೆ ಟೈಮ್ ಪೀರಿಯಡ್ ಅನ್ನ 2 ಭಾಗಗಳನ್ನಾಗಿ ನಾವು ಫಾರ್ಮೆಟ್ ನಲ್ಲಿ ಮಾಡ್ಕೊಳ್ತೀವಿ. ಎರಡು ಭಾಗದಲ್ಲಿ ಒಂದು ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂತ ಕರಿತೀವಿ. ಇದಕ್ಕ ಪ್ರೀ ಅಕ್ವಿಸಿಷನ್ ಪೀರಿಯಡ್, ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್. ಪ್ರೀ ಅಕ್ವಿಸಿಷನ್ ಪೀರಿಯಡ್, ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್. ನೋಡ್ರಿ, ಕಂಪನಿಯನ್ನ ನಾವು ಎಚ್ ಕಂಪನಿಯವರು ಎಸ್ ಕಂಪನಿಯನ್ನ ಓಪನಿಂಗ್ ಡೇಟ್ಗೆ ಖರೀದಿ ಮಾಡಿಬಿಟ್ಟಿದ್ದಾರೆ. ನೋಡಿ, 1/4/2017ಕ್ಕೆ ಖರೀದಿ ಮಾಡಿರೋದ್ರಿಂದ ಇಲ್ಲಿ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಇರುವುದಿಲ್ಲ. ಉಳಿದಿದ್ದೆಲ್ಲ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್. ಎಷ್ಟು? 1 year. ಅವಾಗ ನಮಗೆ ನಾವು ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ ರೇಷಿಯೋಗಳನ್ನ ಕ್ಯಾಲ್ಕುಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವಾಗ ಹೋಲ್ಡಿಂಗ್ ಕಂಪನಿಯು ಸಬ್ಸಿಡರಿ ಕಂಪನಿಯನ್ನ ವರ್ಷದ ಮೊದಲನೇ ದಿನದಂದೇ ಖರೀದಿ ಮಾಡಿಬಿಟ್ರೆ ನಮಗೆ ಈ ಅಕ್ವಿಸಿಷನ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ 1 year ಆಗಿರುತ್ತೆ. ಅಂದ್ರೆ ಅರ್ಥ ಟೋಟಲಿ ಆ ಬಿಸಿನೆಸ್ 1 year ಪೂರ್ತಿಯಾಗಿ ನಡೆದಿರುತ್ತೆ ಅಂತ ಅರ್ಥ. ಇಲ್ಲಿ ನಾವು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಇದೇ ಎಚ್ ಕಂಪನಿ ಪರ್ಚೇಸ್ ಎಸ್ ಕಂಪನಿ ಆನ್ 1/7/2017 ಅಂತಿದ್ರೆ ಫ್ರೆಂಡ್ಸ್ ಎಷ್ಟು? 1/7 ಜುಲೈ 2017, ಜುಲೈ 1 2017 ಖರೀದಿ ಮಾಡಿದಂತ ಇದ್ರೆ ಈ ಖರೀದಿಗಿಂತ ಮೊದಲನೇ ದಿನಕ್ಕೆ ಅಂತ ಕರಿತೀವಿ. ಈ ಖರೀದಿಗಿಂತ ಮೊದಲು ಬಂದಿರುವಂತಹ ತಿಂಗಳಿಗೆ ಏನಂತೀವಿ ಅಂದ್ರೆ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಅಂತೀವಿ. ಈ ಖರೀದಿಯ ನಂತರದ ತಿಂಗಳಿಗೆ ಅಂತೀವಿ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಅಂತ ಕರಿತೀವಿ. ಹೀಗಾದ್ರೆ ಯಾವಾಗ ಖರೀದಿ ಮಾಡಿದ್ದಾನೆ? ಜುಲೈಗೆ ಖರೀದಿ ಮಾಡಿದ್ದಾನೆ. ಜುಲೈ ಅಂದ್ರೆ ತಿಂಗಳು ನಮ್ಮ ಫೈನಾನ್ಷಿಯಲ್ ಇಯರ್ ಯಾವಾಗ ಚಾಲು ಆಗುತ್ತಾ? ಏಪ್ರಿಲ್, ಮೇ, ಜೂನ್ 3 ತಿಂಗಳು. ಜೂನ್ 30ಕ್ಕೆ 3 ತಿಂಗಳು. ಹೌದಾ? 3 months. ಉಳಿದಿದ್ದು ಎಷ್ಟು ಬಂತು? 1 yearದಲ್ಲಿ 9 months. ಅಂದ್ರೆ ರೇಷಿಯೋ ಹೇಳಿದ್ವಿ ಅಂತಂದ್ರೆ 3 ರೇಷಿಯೋ ಎಷ್ಟು? 1:3 ರೇಷಿಯೋ. ಪ್ರೀ ಪೋಸ್ಟ್ ಪ್ರೀ ಅಕ್ವಿಸಿಷನ್ ಪೀರಿಯಡ್ ರೇಷಿಯೋ, ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ರೇಷಿಯೋ 1:3 ಈಸ್ ಯುವರ್ ಆನ್ಸರ್. ಇದು ನಿಮಗೆ 5 ಮಾರ್ಕ್ಸ್ ಬರುವಂತ ಪ್ರಾಬ್ಲಮ್. ಅದೇ ಫ್ರೆಂಡ್ಸ್, ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಲ್ಲ, ಅದಕ್ಕೆ ಸೇಮ್ ಆಗಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಇದು 1/7 ಬರ್ತದೆ ಫ್ರೆಂಡ್ಸ್. ಇದು 1/7 ಬದಲು 1/10/2017 ಇದ್ರೆ ಏನಾಗುತ್ತೆ ಅಂದ್ರೆ ಕಂಪನಿಯ ಪ್ರಥಮ ಇಲ್ಲಿಂದ ಹಿಡಿದು ಯಾವಾಗಿಂದ ಚಾಲು ಆಗುತ್ತಾ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 30 ತನಕ. ಅಕ್ಟೋಬರ್ ಅಂತಂದ್ರೆ ಸೆಪ್ಟೆಂಬರ್ 30 ತನಕ ಏನಾಗಿರುತ್ತಾ? ಈ ಅಕ್ವಿಸಿಷನ್ ಪೀರಿಯಡ್. ಅಂದ್ರೆ ನಾವು ಅದನ್ನ ಖರೀದಿ ಮಾಡೋಕ್ಕಿಂತ ಮೊದಲಿನ ತಿಂಗಳುಗಳು. ಖರೀದಿ ಏನ್ ಮಾಡ್ದ? ಅಕ್ಟೋಬರ್ ಇಂದ ಮಾಡಿದೆ. ಖರೀದಿ ಮಾಡಿದ ನಂತರ ತಿಂಗಳುಗಳಷ್ಟು 6. ಅವಾಗ ರೇಷಿಯೋ ಏನಾಗುತ್ತಾ? 6 ಅಂದ್ರೆ 2 months. ಓಕೆ, 6 ಅಂದ್ರೆ 6. ರೇಷಿಯೋ ಏನಾಯಿತು? ಆನ್ಸರ್ 1:1. ಅಂದ್ರೆ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಇಸ್ 1, ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ರೇಷಿಯೋ ಇಸ್ 1. ನಮ್ಮ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್. ಇದು 5 ಮಾರ್ಕ್ಸ್ಗೆ ಪ್ರಾಬ್ಲಮ್ಗಳು ಬರಬಹುದು. ನೆಕ್ಸ್ಟ್ ನಮ್ಮ ಮೂರನೇ ಪಾಯಿಂಟ್ ಏನಿದೆ? ಮೂರನೇ ಪಾಯಿಂಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದ್ದು ಪ್ರೀ ಅಕ್ವಿಸಿಷನ್ ರಿಸರ್ವ್ ಆರ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದೇನು? ಪ್ರೀ ಅಕ್ವಿಸಿಷನ್ ರಿಸರ್ವ್ ಆರ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅಂತ. ಮೂರನೇ ಪಾಯಿಂಟ್ ಪ್ರೀ ಅಕ್ವಿಸಿಷನ್
reserve, acquisition reserve, and post acquisition reserve calculation, post acquisition reserve calculation, reserve calculation ಮಾಡಬೇಕು ಅಂದ ತಕ್ಷಣ ಈ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಫಾರ್ಮೆಟ್ ಇದೆ, ನಾವು ಈ ಫಾರ್ಮೆಟ್ ಅನ್ನ ಫಾಲೋ ಮಾಡಬೇಕು. ಪ್ರೀ ಅಕ್ವಿಸಿಷನ್ ರಿಸರ್ವ್ ಆಯ್ತು ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮ್ದೊಂದು ಫಾರ್ಮೆಟ್ ಇದೆ. ಈ ಫಾರ್ಮೆಟ್ ಅನ್ನ ನಾವು ನೋಡೋಣ. ಫಾರ್ಮೆಟ್ ಏನಿದೆ? ಕ್ಯಾಲ್ಕುಲೇಷನ್ ಆಫ್ ಪ್ರೀ ಅಕ್ವಿಸಿಷನ್ ರಿಸರ್ವ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಫಾರ್ಮೆಟ್ ಅನ್ನ ನೋಡೋಣ. Format for calculation of pre-acquisition reserve and post-acquisition reserve. Post-acquisition reserve. Pre-acquisition reserve, post-acquisition reserve. Third point is ಅದರ ಫಾರ್ಮ್ಯಾಟ್. ಫ್ರೆಂಡ್ಸ್, ಇದು ಪರ್ಟಿಕ್ಯುಲರ್ಸ್ ಅಮೌಂಟ್ ಪ್ರೀ-ಅಕ್ವಿಸಿಷನ್ ಪ್ರಾಫಿಟ್ ಮತ್ತು ಪೋಸ್ಟ್-ಅಕ್ವಿಸಿಷನ್ ಪ್ರಾಫಿಟ್ ಅನ್ನು ಕಂಡುಹಿಡಿಯಬೇಕಾದ್ರೆ, ರಿಸರ್ವ್ ಅನ್ನು ಕಂಡುಹಿಡಿಯಬೇಕಾದ್ರೆ ಫಸ್ಟ್ ಕ್ಲೋಸಿಂಗ್ ರಿಸರ್ವ್ ಫಾರ್ಮ್ಯಾಟ್ ಇದು. ಕ್ಲೋಸಿಂಗ್ ರಿಸರ್ವ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಸಬ್ಸಿಡರಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಬ್ಸಿಡರಿ ಅಕೌಂಟ್, ಸಬ್ಸಿಡರಿ ಕಂಪನಿಯ ಕ್ಲೋಸಿಂಗ್ ರಿಸರ್ವ್ ಅನ್ನ ತೆಗೆದುಕೊಳ್ಳಬೇಕು. ಅದಕ್ಕೆ ಲೆಸ್ ಓಪನಿಂಗ್ ರಿಸರ್ವ್ ಮಾಡಬೇಕು. ಓಪನಿಂಗ್ ರಿಸರ್ವ್ ಲೆಸ್ ಮಾಡಬೇಕು. ಓಪನಿಂಗ್ ರಿಸರ್ವ್ ನ ಲೆಸ್ ಮಾಡಿದಾಗ ಬರುವಂತಹ ರಿಸರ್ವ್ ಏನಾಗಿರುತ್ತಾ, ರಿಸರ್ವ್ ಡ್ಯೂರಿಂಗ್ ದ ಇಯರ್ ಆಗಿರುತ್ತೆ, ಅಥವಾ ರಿಸರ್ವ್ ಫಾರ್ ದಿ ಇಯರ್. ರಿಸರ್ವ್ ಫಾರ್ ದಿ ಇಯರ್ ಬರುತ್ತಾ, ರಿಸರ್ವ್ ಫಾರ್ ದಿ ಇಯರ್ ಬರುತ್ತಾ. ಈಗ ನಾವು ಪ್ರೀ ಅಕ್ವಿಸಿಷನ್ ರಿಸರ್ವ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಎ ಅಂತ ಕರಿತೀವಿ. ಈ ರಿಸರ್ವ್ ಫಾರ್ ದಿ ಇಯರ್ ಅಂತಂದ್ರೆ ಇಲ್ಲಿ ನಾವು ಪ್ರೀ ಅಕ್ವಿಸಿಷನ್ ರಿಸರ್ವ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಂತ ಫಾರ್ಮ್ಯಾಟ್. ಪ್ರೀ ಅಕ್ವಿಸಿಷನ್ ರಿಸರ್ವ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬರುವಂತ ಫಾರ್ಮ್ಯಾಟ್. ಪ್ರೀ ಅಕ್ವಿಸಿಷನ್ ರಿಸರ್ವ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದಕ್ಕೆ ಫಾರ್ಮ್ಯಾಟ್ ಇದೆ. ಪ್ರೀ ಅಕ್ವಿಸಿಷನ್ ಮಾಡಬೇಕಾದ್ರೆ ನಾವು ಓಪನಿಂಗ್ ರಿಸರ್ವ್ ಅನ್ನು ತೆಗೆದುಕೊಳ್ಬೇಕು. ತೆಗೆದುಕೊಳ್ಬೇಕು ಫಸ್ಟ್ ಗೆ ಓಪನಿಂಗ್ ರಿಸರ್ವ್. ಈಗ ಹೇಗೆ ರಿಸರ್ವ್ ಓಪನಿಂಗ್ ರಿಸರ್ವ್ ತೆಗೆದುಕೊಂಡಿರ್ತೀಯಲ್ಲ ಅದನ್ನು ಇಲ್ಲಿ ತೆಗೆದುಕೊಳ್ಬೇಕು. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ರಿಸರ್ವ್ ಫಾರ್ ದಿ ಇಯರ್ ಏನ್ ಬಂದಿದೆ ನೋಡಿ, ಅದನ್ನ ಎರಡನೇ ಇರಬೇಕು. ರಿಸರ್ವ್ ಫಾರ್ ದಿ ಇಯರ್ into reserve for the year into pre-acquisition period ratio ಮಾಡಿದ್ರಲ್ಲ ಅದನ್ನು ಇಲ್ಲಿ ತಗೋಬೇಕು. pre-acquisition period ratio ಅನ್ನು ತೆಗೆದುಕೊಂಡ್ಬಿಟ್ರೆ ಅಮೌಂಟ್ ಏನು ಬರುತ್ತಾ, ಆ ಅಮೌಂಟ್ ಏನಾಗಿರುತ್ತಾ pre-acquisition reserve ಆಗಿರುತ್ತಾ. ಟೋಟಲ್ ಯಾರು ಮಾಡಿದೆ pre-acquisition reserve ಬರುತ್ತೆ. Pre-acquisition reserve. Next, B ನೀವು ಕಂಡುಹಿಡಿಯಬೇಕಾಗಿದ್ದು ಏನಂದ್ರೆ post acquisition reserve ಅನ್ನ ಕಂಡುಹಿಡಿಯಬೇಕು. post acquisition reserve ಅನ್ನ ಕಂಡುಹಿಡಿಯಬೇಕು. post acquisition reserve ಕಂಡುಹಿಡಿಯಬೇಕಾದ್ರೆ ಈಸಿ ಇದೆ. ಏನಂದ್ರೆ reserve for the year reserve for the year into post acquisition period ratio. post acquisition period ratio ಕಂಡುಹಿಡಿದಿವಲ್ಲ ಅದನ್ನ period ratio ಬರುವಂತ ಅಮೌಂಟ್ post acquisition reserve. ಬರುವಂತ ಅಮೌಂಟ್ ಏನಾಗಿರುತ್ತೆ post acquisition reserve ಆಗಿರುತ್ತೆ. ಇದಕ್ಕೆ ಒಂದು ಎರಡು ಪ್ರಾಬ್ಲಮ್ ಅನ್ನ ನೋಡಿ. ಈ ಫಾರ್ಮ್ಯಾಟ್ ಅಲ್ಲಿ ಎರಡು ಪ್ರಾಬ್ಲಮ್ ಗಳನ್ನು ನೋಡಿ ಅಲ್ಲಿ ಕ್ಲಾಸ್ ಅನ್ನ ಮುಗಿಸ್ತಾರೆ.
ನಾವು ಪ್ರಾಬ್ಲಮ್ ನ ಪೋಸ್ಟ್ ಮಾಡಿರ್ತೀವಿ. ಆ ಪ್ರಾಬ್ಲಮ್ ಪ್ರಕಾರ ಪ್ರಾಬ್ಲಮ್ ನೋಡೋಣ ಅಂತ ಸೇಮ್ ಫಾರ್ಮೆಟ್ ಪ್ಯಾಕೆಟ್ ಇದೆ. ಈ ಫಾರ್ಮೆಟ್ ಅನ್ನು ನಾವು ಫಾಲೋ ಮಾಡ್ತೀವಿ. ಈ ಫಾರ್ಮೆಟ್ ಅನ್ನು ಫಾಲೋ ಮಾಡ್ತಾ ಇದೀವಿ. ಸೇಮ್ ಇಲ್ಲಿ ಕ್ವಶನ್ ಇದೆ. ಕ್ವಶನ್ ಏನಂತ ಹೇಳ್ತಿದ್ದಾರೆ ಅಂದ್ರೆ, ಕ್ವಶನ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಪ್ರೀ ಅಕ್ವಿಸಿಷನ್ ಅಂಡ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅಂತ ಹೇಳ್ತಿದ್ದಾನೆ. ಫ್ರಮ್ ದ ಫಾಲೋಯಿಂಗ್ ಕ್ವಶನ್ ಕ್ಯಾಲ್ಕುಲೇಟ್ ಪ್ರೀ ಅಕ್ವಿಸಿಷನ್ ಅಂಡ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅಂಡ್ ಮೆಜಾರಿಟಿ ಅಂಡ್ ಮೈನಾರಿಟಿ ರೇಷಿಯೋ ಎರಡೂ ಕ್ಯಾಲ್ಕುಲೇಟ್ ಮಾಡಂತ ಮೆಜಾರಿಟಿ ಮತ್ತು ಮೈನಾರಿಟಿ ರೇಷಿಯೋ ಮಾಡ್ರಿ. ಪ್ರೀ ಅಕ್ವಿಸಿಷನ್ ರಿಸರ್ವ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಎರಡೂ ಮಾಡಿ 5 ಮಾರ್ಕ್ಸ್ ಕ್ವಶನ್ ಅನ್ನ ಕೊಟ್ಟಿದ್ದಾನೆ. ಕ್ವಶನ್ ನಾನು ಪೋಸ್ಟ್ ಮಾಡಿದ್ದೀನಿ. ಇದರಲ್ಲಿ ಫಸ್ಟ್ ನಾವು ಏನು ಮಾಡಬೇಕು, ಮೆಜಾರಿಟಿ ಮತ್ತು ಮೈನಾರಿಟಿ ರೇಷಿಯೋನ ಕಂಡುಹಿಡ್ಕೊಂಡ್ಬಿಟ್ಟು ಆಮೇಲೆ ನಾವು ಮಾಡಬೇಕು ಪ್ರೀ ಅಕ್ವಿಸಿಷನ್ ರಿಸರ್ವ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅನ್ನ ಮಾಡ್ಕೊಡ್ಬೇಕಾಗುತ್ತೆ. ಓಕೆ, ಇಲ್ಲಿ ಕ್ವಶನ್ ಅಲ್ಲಿ ಹೇಳ್ತಿದ್ದಾನೆ, ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಸ್ಟ್ ಗೆ ನಾವು ಮಾಡಬೇಕು ಅಂತ ಏನು ಕೇಳಿದ ಅಂದ್ರೆ, ಮೆಜಾರಿಟಿ ಮತ್ತು ಮೈನಾರಿಟಿ ಇಂಟ್ರೆಸ್ಟ್ ಪ್ರೀ ಅಕ್ವಿಸಿಷನ್ ಪೀರಿಯಡ್ ರಿಸರ್ವ್ ಅಂಡ್ ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ರಿಸರ್ವ್ ಅನ್ನ ಕೇಳಿರೋದ್ರಿಂದ ನಾವು ಅದನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಈಗ ಕ್ಯಾಲ್ಕುಲೇಷನ್ ಅಲ್ಲಿ ಫಸ್ಟ್ ಗೆ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ, ರಿಸರ್ವ್ ಕೊಟ್ಟಿದ್ದಾನೆ. ಫಸ್ಟ್ ಗೆ ನಾವು ಪ್ರೀ ಅಕ್ವಿಸಿಷನ್ ಪೀರಿಯಡ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ರೇಷಿಯೋನ ಕಂಡುಹಿಡಿಯಬೇಕಾದ್ರೆ ನಾವು ಮುಖ್ಯವಾಗಿ ಕಂಡುಹಿಡಿಯಬೇಕಾಗಿದ್ದು ಏನಪ್ಪಾ ಅಂದ್ರೆ ಟೈಮ್ ಪೀರಿಯಡ್ ರೇಷಿಯೋನ ಕಂಡುಹಿಡಿಯಬೇಕು. ಟೈಮ್ ಪೀರಿಯಡ್ ರೇಷಿಯೋನ ಕಂಡುಹಿಡಿದ ಮೇಲೆ ಮಾತ್ರ ನಮಗ ಪ್ರೀ ಅಕ್ವಿಸಿಷನ್ ಪೀರಿಯಡ್ ರೇಷಿಯೋ ಮತ್ತು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ರೇಷಿಯೋನ ಕಂಡುಹಿಡಿಯಬೇಕಾಗುತ್ತೆ. ಪ್ರೀ ಅಕ್ವಿಸಿಷನ್ ರೇಷಿಯೋ ಪೋಸ್ಟ್ ಅಕ್ವಿಸಿಷನ್ ಅಂದ್ರೆ ಪೀರಿಯಡ್ ಅನ್ನ ಕಂಡುಹಿಡಿದಂಗೆ ಅಂತ ಅರ್ಥ. ಇಲ್ಲಿ ನಾವು ಅದಕ್ಕೆ ಟೈಮ್ ರೇಷಿಯೋನ ಕಂಡುಹಿಡಿಕೊಳ್ಳೋಣ. ಟೈಮ್ ರೇಷಿಯೋನ ಕಂಡುಹಿಡಿಕೊಳ್ಳೋಣ. ಟೈಮ್ ರೇಷಿಯೋ ಕಂಡುಹಿಡಿಯಬೇಕಾದ್ರೆ ಈಗಾಗಲೇ ಟೈಮ್ ಮತ್ತು ಪೀರಿಯಡ್ ರೇಷಿಯೋ ಒಂದೇ. ನಾವು ಕಂಡುಹಿಡಿಯಬೇಕಾದ್ರೆ ಕಂಪನಿ ಯಾವಾಗ ಖರೀದಿ ಆಗಿದೆ ಅದು ಇಂಪಾರ್ಟೆಂಟ್ ಆಗುತ್ತಾ ನೋಡಿ. ಟೈಮ್ ರೇಷಿಯೋ ಕಂಡುಹಿಡ್ಕೊಂಡ್ಬಿಟ್ಟು ಪ್ರೀ ಅಕ್ವಿಸಿಷನ್ ಅನ್ನ ನೋಡೋಣ. ಟೈಮ್ ರೇಷಿಯೋ ಬಾರ್ ಪೀರಿಯಡ್ ರೇಷಿಯೋ ನೋಡಿ ಫ್ರೆಂಡ್ಸ್, ಟೈಮ್ ರೇಷಿಯೋ ಕಂಡುಹಿಡಿಯಬೇಕಾದ್ರೆ ಎರಡು ಕಾನೂನುಗಳನ್ನ ಕೋರಿ ಅಂತ ಹೇಳಿದೆ. ಎರಡು ಕಾನೂನು ಇಲ್ಲಿ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಎರಡನೇದು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಅಂತ ಬರ್ತದೆ. ಓಕೆ, ಫಸ್ಟ್ ಪ್ರಾಬ್ಲಮ್ ನಲ್ಲಿ ಮೆನ್ಷನ್ ಮಾಡಿದ್ದಾನೆ, ಎಕ್ಸ್ ಲಿಮಿಟೆಡ್ ಅಕ್ವೈರ್ಡ್ ವೈ ಲಿಮಿಟೆಡ್. ಎಕ್ಸ್ ಲಿಮಿಟೆಡ್ ವೈ ಲಿಮಿಟೆಡ್ ಅನ್ನ ಖರೀದಿ ಮಾಡಿದೆ. ಯಾವಾಗ ಅಂತ ಹೇಳ್ತಾನಂದ್ರೆ ಆನ್ 1/7/2017. ಯಾವಾಗ ಖರೀದಿ ಮಾಡಿದೆ? ಎಕ್ಸ್ ಲಿಮಿಟೆಡ್ ಅಂದ್ರೆ ಇದು ಹೋಲ್ಡಿಂಗ್, ವೈ ಲಿಮಿಟೆಡ್ ಅನ್ನ ಖರೀದಿ ಮಾಡಿತು, ಇದು ಸಬ್ಸಿಡರಿ. ಯಾವಾಗ ಖರೀದಿ ಮಾಡಿತು ಅಂದ್ರೆ 1/7/2017 ಗೆ ಖರೀದಿ ಮಾಡಿತು. ಅಂದ್ರೆ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲ್, ಮೇ, ಜೂನ್, 3 ಮಂತ್ಸ್ ಪ್ರೀ ಅಕ್ವಿಸಿಷನ್, ಉಳಿದಿದ್ದು 9 ಮಂತ್ಸ್ ಪೋಸ್ಟ್ ಅಕ್ವಿಸಿಷನ್. ರೇಷಿಯೋ 3 ಅಂದ್ರೆ 9. ಟೈಮ್ ಪೀರಿಯಡ್ ರೇಷಿಯೋ ಇದು 1:3 ಇದೆ. ಟೈಮ್ ಪೀರಿಯಡ್ ರೇಷಿಯೋ ಇದ್ರೆ ನಾವು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಮತ್ತು ಪ್ರೀ ಅಕ್ವಿಸಿಷನ್ ರಿಸರ್ವ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಮಾಡಕ್ ಸಾಧ್ಯ. ಈಗ ಫಾರ್ಮೆಟ್ ಪ್ರಕಾರ ಪರ್ಟಿಕ್ಯುಲರ್ಸ್ ಅಮೌಂಟ್ ನಾವೀಗ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಪ್ರೀ ಅಕ್ವಿಸಿಷನ್ ಅಂಡ್ ಪೋಸ್ಟ್ ಅಕ್ವಿಸಿಷನ್ ರೇಷಿಯೋ. ಕ್ಯಾಲ್ಕುಲೇಷನ್ ಆಫ್ ಪ್ರೀ ಅಕ್ವಿಸಿಷನ್ and post acquisition reserve. Post acquisition reserve ಅನ್ನ ಮಾಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಕ್ಲೋಸಿಂಗ್ ರಿಸರ್ವ್ ಅನ್ನ ಸಬ್ಸಿಡರಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೋಡಿ, ಇಲ್ಲಿ ಸಬ್ಸಿಡರಿ ಕಂಪನಿ ಏನಿದೆ ಅದರ ಕ್ಲೋಸಿಂಗ್ ರಿಸರ್ವ್ ಅನ್ನ ತಗೊಳ್ಬೇಕು ಅಂತ. ಸಬ್ಸಿಡರಿ ಕಂಪನಿ ಯಾವ್ದಿದೆ? ವೈ ಲಿಮಿಟೆಡ್ ಸಬ್ಸಿಡರಿ ಕಂಪನಿ. ನಾವು ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದು ಸಬ್ಸಿಡರಿ ಕಂಪನಿ ಮಾತ್ರ.
ಸಬ್ಸಿಡರಿ ಕಂಪನಿ ವಾಯ್ ಇದೆ. ವಾಯ್ ಕ್ಲೋಸಿಂಗ್ ರಿಸರ್ವ್ ಎಷ್ಟಿದೆ ಅಂತಂದ್ರೆ ವಾಯ್ ಲಿಮಿಟೆಡ್ ರಿಸರ್ವ್ ಎಷ್ಟಿದೆ ಅಂದ್ರೆ 60,000 rupees ಇದೆ. ವಾಯ್ ಲಿಮಿಟೆಡ್ ರಿಸರ್ವ್ ಎಷ್ಟಿದೆ? ಕ್ಲೋಸಿಂಗ್ ರಿಸರ್ವ್ 60,000 ಇದೆ. ಕ್ಲೋಸಿಂಗ್ ರಿಸರ್ವ್ ಎಷ್ಟಿದೆ? 60,000 rupees ಇದೆ. ಇದಕ್ಕೆ ಮೌಲ್ಯ ಅಂತ ಹೇಳ್ತಾರೆ ಅಡ್ಜಸ್ಟ್ಮೆಂಟ್ ನಲ್ಲಿ ಎಕ್ಸ್ ಲಿಮಿಟೆಡ್ ನೋಡಿ, ಅಡ್ಜಸ್ಟ್ಮೆಂಟ್ ನಲ್ಲಿ ನೋಡಬೇಕು ಕೆಳಗಡೆ ಎಕ್ಸ್ ಲಿಮಿಟೆಡ್ acquired shares in Y Limited on 1/7/2017 ಇದು ಟೈಮ್ ಪೀರಿಯಡ್ ರೇಷಿಯೋ ಆಯಿತು. on 1/4/2017 ಅಂದ್ರೆ ಓಪನಿಂಗ್ ಅಂತ 1/4/2017 ನಲ್ಲಿ ಓಪನಿಂಗ್ Y Limited showed balance ₹24,000 to its general reserve. 1/4/2017 Y Limited ನ ಬ್ಯಾಲೆನ್ಸ್ ಶೀಟ್ ಶೋ ಮಾಡ್ತಿತ್ತು ಅಂತ ಎಷ್ಟು 24,000 ಜನರಲ್ ರಿಸರ್ವ್ ನ, ಅಂದ್ರೆ ಇದು ಓಪನಿಂಗ್ ರಿಸರ್ವ್ ಅಂತ. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ವಿ? ಲೆಸ್ ಓಪನಿಂಗ್ ರಿಸರ್ವ್ ಮಾಡಿ ಅಂತ ಹೇಳಿದ್ವಿ. ಓಪನಿಂಗ್ ರಿಸರ್ವ್ ಇದೆ. ಓಪನಿಂಗ್ ರಿಸರ್ವ್ ಎಷ್ಟಿದೆ? 24,000 ಲೆಸ್ ಮಾಡಕ್ ಹೇಳ್ತೀನ ಅಂದ್ರೆ ಬರುವಂತ ಅಮೌಂಟ್ 36,000 is the reserve for the year. 36,000 ಏನು reserve for the year. Reserve for the year ಎಷ್ಟು? 36,000. ಇದರಲ್ಲಿ ಎ ನಾವು ಕಂಡುಹಿಡಿಯಬೇಕಾಗಿದ್ದೇನು? ನಮಗೆ ರಿಸರ್ವ್ ಫಾರ್ ದಿ ಇಯರ್ ಸಿಕ್ತು. ನಾವು ಕಂಡುಹಿಡಿಯಬೇಕಾಗಿದ್ದು ಪ್ರೀ ಅಕ್ವಿಸಿಷನ್ ರಿಸರ್ವ್ ಅನ್ನ ಕಂಡುಹಿಡಿಯಬೇಕು. ಪ್ರೀ ಅಕ್ವಿಸಿಷನ್ ರಿಸರ್ವ್ ಅನ್ನ ಕಂಡುಹಿಡಿಯಬೇಕು. ಪ್ರೀ ಅಕ್ವಿಸಿಷನ್ ರಿಸರ್ವ್ ಕಂಡುಹಿಡಿಯಬೇಕಾದ್ರೆ ಏನ್ ತಗೋಬೇಕು? ಓಪನಿಂಗ್ ರಿಸರ್ವ್ ಅನ್ನ ತೆಗೆದುಕೊಳ್ಳಬೇಕು. ಓಪನಿಂಗ್ ರಿಸರ್ವ್ ಅನ್ನ ತೆಗೆದುಕೊಳ್ಳಬೇಕು. ಓಪನಿಂಗ್ ರಿಸರ್ವ್ ಎಷ್ಟಿದೆ ಫ್ರೆಂಡ್? 24,000 ಇದೆ ಓಪನಿಂಗ್ ರಿಸರ್ವ್. ಓಕೆ, ಈಗ ರಿಸರ್ವ್ ಫಾರ್ ದಿ ಇಯರ್ ನಲ್ಲಿ ರಿಸರ್ವ್ ಫಾರ್ ದಿ ಇಯರ್ ಇದೆಯಲ್ಲ, ಇದರಲ್ಲಿ ಇದನ್ನು ಕಂಡುಹಿಡಿಯಬೇಕು. ಇಂಟು ನಾವೇನ್ ಮಾಡಬೇಕು? ಪ್ರೀ ಅಕ್ವಿಸಿಷನ್ ಪೀರಿಯಡ್ ರೇಷಿಯೋ ಅನ್ನ ಮಾಡಬೇಕು. ರಿಸರ್ವ್ ಫಾರ್ ದಿ ಇಯರ್ ಎಷ್ಟಿದೆ? ರಿಸರ್ವ್ ಫಾರ್ ದಿ ಇಯರ್ 36,000 ಇದೆ. ಪ್ರೀ ಅಕ್ವಿಸಿಷನ್ ಪೀರಿಯಡ್ ರೇಷಿಯೋ ಎಷ್ಟಿದೆ? 1:3 ಇದೆ. ಅಂದ್ರೆ 1 + 3 ಕೂಡಿಸಿದ್ರೆ ಎಷ್ಟಾಗುತ್ತೆ? 4. 1/4 ಇದೆ. ಅಂದ್ರೆ 36,000 4 ಭಾಗ ಮಾಡಿದ್ರೆ 9,000 ಇದೆ. 9,000 ಪ್ರೀ ಅಕ್ವಿಸಿಷನ್ ಪೀರಿಯಡ್ ರೇಷಿಯೋ. ಓಕೆ, 1:3. ಈಗ 24 + 9 33,000 ಪ್ರೀ ಅಕ್ವಿಸಿಷನ್ ಪೀರಿಯಡ್ ರಿಸರ್ವ್. ಪ್ರೀ ಅಕ್ವಿಸಿಷನ್ ರಿಸರ್ವ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಬರುವಂತದ್ದು ಬಿ, ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ರಿಸರ್ವ್ ಫಾರ್ ದಿ ಇಯರ್ into post period ratio. Reserve for the year ಎಷ್ಟಿದೆ? Reserve for the year 36,000 ಇದೆ. ಇದಕ್ಕೆ into post period ratio. Post period ratio ಎಷ್ಟಿದೆ? Post acquisition period 3 + 1 4. 3/4 ಇದೆ. 36,000 3/4 ಅಂದ್ರೆ 27,000 post acquisition 27,000 post acquisition reserve. ಇದು ನಾವು ಮಾಡುವಂತ ಕ್ಯಾಲ್ಕುಲೇಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.